ನಮಸ್ತೆ ರೈತ ಬಾಂಧವರೇ, ಮಾವಿನ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಮಾವಿನ ಮರಗಳು ಸಾಮಾನ್ಯವಾಗಿ 5 ರಿಂದ 8 ವರ್ಷಗಳ ಬೆಳವಣಿಗೆಯಲ್ಲಿ ಅದು ಹೂ ಬಿಡಲು ಪ್ರಾರಂಭವಾಗುತ್ತದೆ. ಸಾಮಾನ್ಯವಾಗಿ ಡಿಸೆಂಬರ್ನಿಂದ ಫೆಬ್ರವರಿ ತಿಂಗಳಿನವರೆಗೂ ಅದರ ಕಾಲಾವಧಿ ಇರುತ್ತದೆ. ಉತ್ಪತ್ತಿಯಾಗುವ ಹೂಗಳ ಸಂಖ್ಯೆ ಮತ್ತು ಹೂ ಬಿಡುವ ಅವಧಿ ನೇರವಾಗಿ ಹಣ್ಣುಗಳ ಇಳುವರಿಯ ಮೇಲೆ ಪರಿಣಾಮ ಬೀರುತ್ತದೆ. ಮಾವಿನ ಗೊಂಚಲಿನಲ್ಲಿ ಬಿಡುವ ಎಲ್ಲ ಹೂಗಳಲ್ಲಿ ಕೇವಲ 0.1% ಅಷ್ಟೇ ಹೂಗಳು ಕಾಯಿ ಕಚ್ಚುತ್ತವೆ. ಹೂ ರಚನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು: ಹೂ ಬಿಡುವ ಸಮಯದಲ್ಲಿ ಮೋಡ ಕವಿದ ವಾತಾವರಣವು ಮಾವಿನಲ್ಲಿ ಕೀಟಗಳ ಬಾಧೆಯನ್ನು ಹೆಚ್ಚಿಸುತ್ತದೆ ಮತ್ತು ಹೂಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಕಾಯಿ ಕಚ್ಚುವಿಕೆಯು ಕಮ್ಮಿಯಾಗಿ ಕ್ರಮೇಣ ಇಳುವರಿಯು ಸಹ ಕಮ್ಮಿಯಾಗುತ್ತದೆ. ಇದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂದರೆ, ಹೂಗಳ ಸಂಖ್ಯೆಯನ್ನು ಹೇಗೆ ಹೆಚ್ಚಿಸುವುದು ಮತ್ತು ಕಾಯಿ ಕಚ್ಚುವಿಕೆಯನ್ನು ಹೇಗೆ ಹೆಚ್ಚಿಸುವುದೆಂದು ನೋಡೋದಾದರೆ, ಮೊದಲನೇದಾಗಿ ಕಲ್ಟರ್ ಉರುಪಿನಿಂದ ಬೆಳೆಯುವ ತಳಿಗಳಿಗೆ ಪ್ರತಿ ಮರಕ್ಕೆ 16 ml ನಂತೆ 250 ರಿಂದ 500 ml ನೀರಿನಲ್ಲಿ ಮಿಶ್ರಣ ಮಾಡಿ ಬಳಸಬೇಕು. ಕಡಿಮೆ ಉರುಪಿನಿಂದ ಬೆಳೆಯುವ ತಳಿಗಳಿಗೆ ಪ್ರತಿ ಮರಕ್ಕೆ 8 ml ನಂತೆ 250 ರಿಂದ 500 ml ನೀರಿನಲ್ಲಿ ಮಿಶ್ರಣ ಮಾಡಿ ಮರದ ಬುಡದಿಂದ 30 ಸೆಂಟಿಮೀಟರ್ ಅಂತರದಲ್ಲಿ ಮತ್ತು ಮಣ್ಣಿನಿಂದ 10 ಸೆಂಟಿಮೀಟರ್ ಆಳದಲ್ಲಿ ಅಥವಾ ಇಥ್ರೆಲ್ ಪ್ರತಿ ಲೀಟರ್ ನೀರಿಗೆ 2.5 ml ನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಪ್ಲಾನೋಫಿಕ್ಸ್ ಪ್ರತಿ 200 ಲೀಟರ್ ನೀರಿಗೆ 44.4 ml ನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಅಥವಾ ಮ್ಯಾಂಗೋ ಸ್ಪೆಷಲ್ ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಂನಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು. ನೋಡಿದ್ರಲ್ಲ ರೈತ ಬಾಂಧವರೇ, ಮಾವಿನ ಬೆಳೆಯಲ್ಲಿ ಹೂ ಮತ್ತು ಕಾಯಿ ಕಚ್ಚುವಿಕೆಯನ್ನು ಹೇಗೆ ಹೆಚ್ಚಿಸುವುದೆಂದು ಸಂಪೂರ್ಣ ಮಾಹಿತಿಯನ್ನು ಹೇಳಿಕೊಟ್ಟಿದ್ದೇನೆ. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗುತ್ತದೆ. ಈ ಕೂಡಲೇ ಸಂಪರ್ಕಿಸಿ. ಅಥವಾ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೂ ಸಹ ನೀವು ಕರೆ ಮಾಡಿಬಿಟ್ಟು ಆರ್ಡರ್ ಪ್ಲೇಸ್ ಮಾಡ್ಬೋದು.